ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ, ಎಲ್ಲರಿಗೂ ಪ್ರತೇಶ್ ಕನ್ನಡ ವಾಹಿನಿಗೆ ಸುಸ್ವಾಗತ. ಈ ದಿನ ನಾವು ಹಂಪಿಗೆ ಹೋಗಿದ್ವಿ. ಅಲ್ಲಿ ಹಜಾರ ರಾಮಚಂದ್ರ ದೇವಾಲಯವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ದೇವಾಲಯ ಬಂದು ತುಂಬ ಚೆನ್ನಾಗಿದೆ. ಹಾಗೆ ನೀವು ಆದಷ್ಟು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಈ ವಿಡಿಯೋ ಮೂಲಕ ನೀವು ನೋಡ್ಬೋದು. ಇಲ್ಲಿ ಎಷ್ಟು ಸುಂದರವಾಗಿದೆ ಅಂದರೆ ಎಷ್ಟು ಸುಂದರವಾದ ವಾತಾವರಣ ಅಂತಲೂ ಹೇಳ್ಬೋದು. ಎಲ್ಲ ಕಲ್ಲಿನ ಆಕೃತಿಗಳಿಂದನೇ ಕಟ್ಟಿರ್ತಕ್ಕಂಥ ಹಂಪಿ ದೇವಾಲಯಗಳಿವು. ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ. ಹೀಗೆ ನಮ್ಮ ತಮ್ಮನೂ ಬಂದಿದ್ದ ಜೊತೆಯಲ್ಲಿ ಅವನೇ ವಿಡಿಯೋ ಮಾಡಿದ್ದು. ನನಗಂತೂ ತುಂಬ ಖುಷಿಯಾಗಿತ್ತು. ಭಾಳ ದಿನ ಆಗಿತ್ತು, ಎಲ್ಲೂ ಹೋಗಿರಲಿಲ್ಲ. ಸೊ ಅಂಜನಾದ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂಜನಾದ್ರಿಗೆ ಹೋಗ್ಬಿಟ್ಟು ನೆಕ್ಸ್ಟು ಹಂಪಿಗೆ ಬಂದ್ವಿ. ಅಲ್ಲಿ ಬಂದಾಗ ಇಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ, ಒಳಗೆ ಹೋಗ್ಬಿಟ್ರಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲೆಲ್ಲ ಸೂಪರಾಗಿ ಇದೆ ಅಂತಲೂ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ತಮ್ಮ ಅಂತ ಯೂಟ್ಯೂಬರ್ ಆಗಿ ನಿನಗೆ ಪೋಸ್ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತಮಾಷೆ ಮಾಡ್ತಾಯಿದ್ದ. ನಿಜ ಅಂದರೆ ನಂಗೆ ಪೋಸ್ ಕೊಡೋಕ್ಕೆ ಬರಲ್ಲ, ನ್ಯಾಚುರಲ್ ಆಗಿ ನಾನು ಇರೋದು ಯಾವಾಗಲೂ. ಇಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತ ಅಲ್ವಾ. ಕಲ್ಲಿನಲ್ಲಿ ಇಷ್ಟು ಒಳ್ಳೊಳ್ಳೆ ಚಿತ್ತಾರಗಳನ್ನು ಮಾಡಿದ್ದಾರೆ ಅಂತಂದರೆ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ನಮಗೆ ನೋಡೋಕ್ಕೆ ಸಿಗ್ತಾಯಿತ್ತಾ? ಇಲ್ವಲ್ಲ. ನನಗಂತೂ ತುಂಬ ಖುಷಿಯಾಗಿತ್ತು ಈ ಸ್ಥಳದಲ್ಲಿ ಈ ಥರ ಬಂದಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಸುಂದರವಾಗಿದೆ, ಅದ್ಭುತವಾಗಿದೆ. ಈ ದೇವಸ್ಥಾನ ಅಂತೂ ನನಗೆ ತುಂಬ ಇಷ್ಟ ಆಗಿತ್ತು. ನೋಡ್ತಾನೇ ಇದ್ವಿ. ಅಂದರೆ ತುಂಬ ಬಿಸಿಲಿತ್ತು, ಬಿಸಿಲಲ್ಲಿ ಸಾಕಾಗ್ಬಿಟ್ಟಿತ್ತು ಅಂತ ಅನ್ಕೋಬೋದು. ಫುಲ್ಲು ಸುಸ್ತಾದಂಗೆ ಅನ್ನಿಸ್ತಿತ್ತು. ಆದರೂ ಕೂಡ ನೋಡಬೇಕು, ಹೋಗಿದ್ದೀವಿ ಅಂದರೆ ಕಷ್ಟಪಟ್ಟಾಗಲಿ ನೋಡಿ ಕಣ್ಣು ತುಂಬ್ಕೋಬೇಕು ಅನ್ನೋದೇ ನನ್ನ ಒಂದು ಅನಿಸಿಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಷ್ಟೇನು ರಶ್ ಇರಲಿಲ್ಲ, ಬಿಸಿಲು ಕಾಲ ಅಲ್ಲ, ಭಾಳ ಜನ ಏನು ಬಂದಿರಲಿಲ್ಲ. ಈ ಬಿಸಿಲಲ್ಲಂತೂ ಎಲ್ಲೂ ಓಡಾಡೋಕ್ಕೆ ಆಗ್ತಿಲ್ಲ. ಅದರಲ್ಲೂ ನಮ್ಮ ಬಳ್ಳಾರಿ ಸೈಡ್ ಅಂತೂ ತುಂಬ ಬಿಸಿಲು. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಸುಸ್ತಾಗ್ಬಿಟ್ಟಿತ್ತು, ಸುಮ್ಮನೆ ಕೂತ್ಕೊಂಡಿದ್ದೆ. ನಮ್ಮ ತಮ್ಮನೇ ವಿಡಿಯೋ ಮಾಡ್ತಾಯಿದ್ದ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಗೋಪುರಗಳ ಮೇಲೆ ಇಷ್ಟೊಂದು ಚಿತ್ತಾರವಾಗಿ ಕಲ್ಲಿನಲ್ಲಿ ಕೆತ್ತನೆ ಮಾಡಬೇಕಂದ್ರೆ ಅಷ್ಟೇ ಅದ್ಭುತವಾದ ಒಂದು ಕಲೆಗಳು ನಮ್ಮ ಪೂರ್ವಜರು ಹೊಂದಿದ್ರು ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು. ನೋಡಿ ಹೆಂಗೆಲ್ಲ ಇದೆ. ಸ್ವಲ್ಪ ಇಲ್ಲಿ ಗ್ರಾಸ್ ಇತ್ತು, ಅದ್ರ ಮೇಲೆ ಹಂಗೆ ಸ್ವಲ್ಪ ಹೊತ್ತಂಗೆ ನೋಡ್ತಾ ನಡ್ಕೋತಾ ಹೋಗ್ತಾ ಇದ್ವಿ. ನೋಡಿ ಎಲ್ಲ ಕಲ್ಲಿನಲ್ಲೇ ಎಲ್ಲ ಚಿತ್ತಾರಗಳು. ನೋಡಿ ಕುದುರೆ, ಅದು ಇದು ಎಷ್ಟೆಲ್ಲ ಚೆನ್ನಾಗಿದೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ವಿರೂಪಾಕ್ಷ ಟೆಂಪಲ್ಗೆ ಬಂದ್ವಿ, ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಸುತ್ತ ನೋಡಬೇಕಾದ್ರೆ ಅಲ್ಲಿ ಪಾರಿವಾಳಗಳು ಕಾಳು ಹಾಕಿದ್ರು, ಅಲ್ಲಿ ಪಾರಿವಾಳಗಳು ತಿಂತಿದ್ವು ಅದನ್ನು. ಕಾಲಂತೂ ನೆಲದ ಮೇಲೆ ಇಡೋಕ್ಕೆ ಆಗ್ತಿದ್ದಿಲ್ಲ, ಇಟ್ಟರೆ ಬೊಬ್ಬೆ ಬರುತ್ತೆ ಅನ್ನೋಷ್ಟು ಸುಡ್ತಾ ಇತ್ತು ನೆಲ. ನನ್ನ ಮಗ ಇವನು. ನೋಡಿ ಹೋಗ್ತಾ ಇದ್ದೀವಿ ಎಲ್ಲರೂ. ಸಾಕಾಗಿತ್ತಪ್ಪ, ದೇವರೇ ಬೇಡಪ್ಪ, ಎಲ್ಲೂ ಟ್ರಿಪ್ ಹೋಗೋದು ಬೇಡ, ಏನು ಬೇಡ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಕಷ್ಟ ಅನ್ನಿಸ್ಬಿಟ್ಟಿತ್ತು. ನೋಡಿ ಹೇಗಿದೆ. ನಂದು 1,00,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಇದು ಫಸ್ಟ್ನೇ ಲಾಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.